ನಾಡಿನ ಸಮಸ್ತ ಮಹಾಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಜಗನ್ಮಾತೆ ತಾಯಿ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಸುಭಿಕ್ಷವಾಗಿ ಎಲ್ಲರ ಜೀವನವನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಡ್ಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಬೆಳಿಗ್ಗೆ 4 ಗಂಟೆಗೆ ಆ ತಾಯಿ ಅಲಂಕಾರ ಪ್ರಿಯೆ ವಿಷ್ಣು ಮಹಾಲಕ್ಷ್ಮಿ ಎಷ್ಟೇ ಅಲಂಕಾರ ಮಾಡಿದ್ರೂ ಕೂಡ ಸಾಲದು. ಈ ಬಾರಿ ಪ್ರತಿ ವರ್ಷ ಅಂತ ಈ ಬಾರಿ ವಿಶೇಷವಾಗಿ 10,008 ಮುತ್ತಿನ ಅಲಂಕಾರವನ್ನು ಆ ತಾಯಿಗೆ ಮಾಡಿ ಪೂಜೆಯನ್ನು ಬ್ರಾಹ್ಮಣ ಮುಹೂರ್ತದಲ್ಲಿ ನೆರವೇರಿಸಿದ್ದೀವಿ. ಈ ನಾಡಲ್ಲಿ, ಈ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಲಿ, ರೈತರಿಗೆ, ಈ ನಾಡಿನ ಜನರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಬಹುಶಃ ಇದು ಜಗನ್ಮಾತೆ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈ ಬಾರಿ ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರರಂಗದ ಧ್ರುವತಾರೆ, ಅವರ ಹೆಸರಲ್ಲೇ ಇದೆ ತಾರೆ, ಅನುರಾಧ ತಾರಾ ಅಮ್ಮವರು ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಈ ವರಮಹಾಲಕ್ಷ್ಮಿ ರಥ ಪೂಜೆಯಲ್ಲಿ ಭಾಗವಹಿಸಿ ಇವತ್ತು ಅವರು ಕೂಡ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ. ಇವತ್ತು ತಾನೇ ಅವರು ಯಾವುದೋ ಒಂದು ಚಿತ್ರದ ಮುಹೂರ್ತವನ್ನು ಮುಗಿಸಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಎಲ್ಲ ರೀತಿಯಲ್ಲಿ ಆ ತಾಯಿ ಕರುಣಿಸಲಿ, ಆಶೀರ್ವಾದ ಕೊಡಲಿ, ಅವರ ಜೀವನದಲ್ಲಿ ಎಲ್ಲ ಥರ ಕನಸೆಲ್ಲ ಕೂಡ ನನಸು ಮಾಡಲಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಈ ನಮ್ಮ ಭರ್ಜರಿ ಬ್ಯಾಚುಲರ್ನ ಗಗನ ಅವರು ಕೂಡ ವಿನ್ನರ್, ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಭಾವಿಸ್ತಾ ಇದ್ದೀನಿ. ಮತ್ತು ನಮ್ಮ ಐಶ್ವರ್ಯ ಅವರು ಇನ್ನೇನು 2 ನಿಮಿಷದಲ್ಲಿ ಇಲ್ಲಿ ಬಂದರು. ಬಿಗ್ ಬಾಸ್ನ ಚಿತ್ರನಟಿ, ಕನ್ನಡ ಚಿತ್ರನಟಿ, ಅವರು ಕೂಡ ಭಾಗವಹಿಸಿದ್ದಾರೆ ಈ ಪೂಜೆಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ನಿಮಗೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಅಣ್ಣನ ಮನೆಗೆ ಅಂತಂದರೆ ಸರವಣ ಅಣ್ಣ, ನಾನು ಯಾವಾಗಲೂ ಅಣ್ಣ ಅಂತಲೇ ಅವ್ರನ್ನ ಕರೆಯೋದು. ಮತ್ತು ನನ್ನ ಅತ್ತಿಗೆ ಶ್ರುತಿ, ಎಲ್ಲರೂ ಈ ಮನೆಯಲ್ಲಿ ಯಾವಾಗಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಸಾಧನೆ ಮಾಡಿದಂತಹ ಎಲ್ಲ ಹೆಣ್ಮಕ್ಳಿಗೆ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಗೌರವಿಸಿ, ಯಾವಾಗಲೂ ದೊಡ್ಡವ್ರು ಹೇಳ್ತಾರೆ, ಎಲ್ಲಿ ಹೆಣ್ಮಕ್ಳನ್ನ ಗೌರವಿಸ್ತಾರೋ, ಎಲ್ಲಿ ಹೆಣ್ಮಕ್ಳಿಗೆ ಒಳ್ಳೆಯ ಜಾಗ ಇರ್ತದೋ ಅಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ಅಂಥೇಳಿ. ಬಹುಶಃ ಅಣ್ಣನ ಗುಟ್ಟು ಇದೇ ಇರಬಹುದು. ಅವರ ಅಕ್ಕ ತಂಗಿಯರು ಕೂಡ ಅಷ್ಟೇ ಖುಷಿಯಿಂದ ಇಲ್ಲಿ ಪ್ರತಿ ವರ್ಷ ಬರ್ತಾರೆ. ಅಣ್ಣ ನನಗೆ ಒಳ್ಳೆ ಮಾತುಗಳನ್ನ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಳ್ತಾನೆ, ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಅಂತಂದರೆ ಸಮೃದ್ಧಿಯ ಸಂಕೇತ. ಇಡೀ ರಾಜ್ಯ, ನಮ್ಮ ರಾಷ್ಟ್ರ, ನಮ್ಮ ಇಡೀ ಪ್ರಪಂಚದಲ್ಲಿ ಸಮೃದ್ಧಿಯಾಗಿ ಬೆಳೀಲಿ. ಎಲ್ಲರೂ ಕೂಡ ಪ್ರಕೃತಿ ವಿಕೋಪಗಳಲ್ಲಿ ಏನೂ ಇಲ್ಲದೆ ನಾವೆಲ್ಲರೂ ಆರೋಗ್ಯದಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಬದುಕುವಂಥ ಕಾಲ ತಾಯಿ ಕಲ್ಪಿಸ್ಕೊಡ್ಲಿ ಅಂತ ಹೇಳಿ ಬೇಡ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಶರವಣ ಸರ್ ಇನ್ವೈಟ್ ಮಾಡಿದರು ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀನು ಬರಬೇಕು ಅಂತ. ತುಂಬಾ ಖುಷಿ ಆಯಿತು. ಯಾವುದೋ TV ಶೋ ಮಾಡ್ಕೊತಾ ಇರೋಳು ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಶರವಣ ಸರ್ ಅಂತ. ತುಂಬ ಖುಷಿ ಆಯಿತು. ಇವತ್ತು ಬಂದಿದ್ದೀನಿ. ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ಬಂದ ತಕ್ಷಣ ಅಪ್ಪ ಬಂದಕ್ಕೂ ಸಾರ್ಥಕ ಆಯಿತು ಅನಿಸ್ತು. ಸೊ ಅವರ ಆಶೀರ್ವಾದ, ಅಮ್ಮನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲ ಕನ್ನಡಿಗರ ಮೇಲೆ ತಾಯಿ ಆಶೀರ್ವಾದ ಇರಲಿ. ಈ ವರ್ಷ ನನಗೆ ಜಾಸ್ತಿ ಆಪರ್ಚುನಿಟೀಸ್ ಬರಲಿ, ಹಾಗೆ ಇನ್ನೂ ಎತ್ತರಕ್ಕೆ ನಾನು ಬೆಳೀಲಿ ಅಂತ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದೀರಾ. ತಾಯಿನೂ ಆಶೀರ್ವಾದ ಮಾಡ್ತಾಳೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು.